ನಮಸ್ತೆ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ನನ್ನ ರಾಯರ ಭಕ್ತರಿಗೂ ವಂದನೆಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮೊದಲಿಗೆ ನನ್ನ ಗುರುರಾಯರಿಗೆ ವಂದಿಸುತ್ತಾ ಶ್ರೀ ಕೃಷ್ಣಾವಧೂತರು ರಚಿಸಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಅಕ್ಷರಮಾಲಿಕಾ ಸ್ತೋತ್ರದಲ್ಲಿ ಇವತ್ತು 3ನೇ ಸ್ತೋತ್ರವನ್ನು ತಿಳಿದುಕೊಳ್ಳೋಣ. ಇಷ್ಟಪ್ರದಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಬೋಜಭೋ ಶ್ರೀರಾಘವೇಂದ್ರಾರ್ಯ 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 ಪಾಯಿ ಪ್ರಭೋ. ಈ ಸ್ತೋತ್ರದಲ್ಲಿ ನಾವು ರಾಯರನ್ನು ಬೇಡಬೇಕಾಗಿದ್ದು, ರಾಯರೇ ಇಷ್ಟಪ್ರದಾನೇನ ನನಗೆ ಇಷ್ಟವಾದುದನ್ನು ಕೊಡುತ್ತಾರೆ, ನನ್ನ ಕಷ್ಟಗಳನ್ನು ದೂರ ಮಾಡುತ್ತಾರೆ. ಇದರ ಜೊತೆಯಲ್ಲಿ ಶಿಷ್ಟಸ್ತುತ, ಶಿಷ್ಟರು ಅಂದರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವ ಮಹಾಜ್ಞಾನಿಗಳು. ಔಪಚಾರಿಕವಾಗಿ ಅಥವಾ ಯಾವುದೋ ಆಮಿಷಕ್ಕಾಗಿ ಯಾರನ್ನು ಸ್ತೋತ್ರ ಮಾಡುವುದಿಲ್ಲ. ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಇದ್ರೆ, ಯೋಗ್ಯತೆ ಇದ್ರೆ ಅವರು ದಾಸರಾಗುತ್ತಾರೆ. ಅಂತಹ ಮಹಾನುಭಾವರಿಂದ ಸ್ತೋತ್ರ ಮಾಡಿಸಿಕೊಳ್ಳುವವರು ನೀವು ಅಂತ. ಶ್ರೀಪದಾಂಬೋಜಭೋ ಅಂತಹ ಸುಂದರವಾದ ಪಾದವನ್ನುಳ್ಳವರು, ಅಂತಹ ಪಾದಗಳು ನಿಮ್ಮದು ಅಂತ. ರಾಯರ ಜೀವನದಲ್ಲಿ ಇಂತಹ ಘಟನೆಗಳು ಬೇಕಾದಷ್ಟಾಗಿದೆ. ಇವರು ಇಷ್ಟಪ್ರದರು, ಇಷ್ಟವಾದುದನ್ನು ಇವರು ಕೊಡುವ ಅರ್ಹತೆಯನ್ನು ಪಡೆದವರು. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ, ಒಮ್ಮೆ ಒಬ್ಬ ರಾಯರ ಬಳಿಯಲ್ಲಿ ಬಂದು, ಸ್ವಾಮಿ ನಾನು ಮದುವೆ ಆಗ್ಬೇಕು, ನನಗೆ ಏನಾದರೂ ಕೊಡಿ. ಯಾವಾಗ ರಾಯರು ಪೂಜಾದಿಗಳನ್ನು ಮುಗಿಸಿ ಮಂತ್ರಾಕ್ಷತೆಯನ್ನು ಕೊಡುತ್ತಾ ಏನೋ ಒಂದು 4 ಕಾಸು ಅಥವಾ ಬೆಳ್ಳಿನೋ ಬಂಗಾರನೋ ಇದ್ದು ತಮ್ಮಲ್ಲಿದ್ದಾಗ ಕೇಳಬೇಕು. ರಾಘವೇಂದ್ರ ಸ್ವಾಮಿಗಳಿಗೆ ನೀರನ್ನು ಹಾಕುವ ಕೆಲಸ ಅವನಿಗೆ. ರಾಯರು ಏನೋ ಕೈಕಾಲು ತೊಳೆಯಲು ಹೋದಾಗ ನೀರಿನ ಬಿಂದಿಗೆ ಹಿಡಿದುಕೊಂಡು ಬರುವವ. ಅವನಿಗೆ ಏನೂ ಗೊತ್ತಿಲ್ಲ, ಇಷ್ಟೇ ಅವನಿಗೆ ಗೊತ್ತು. ರಾಯರು ಕಾಲು ತೊಳೆದುಕೊಂಡು ಬರುತ್ತಾ ಇದ್ದಾರೆ. ಸ್ವಾಮಿ ನನಗೇನಾದ್ರೂ ಕೊಡಿ, ನಾನು ಮದುವೆ ಆಗ್ಬೇಕು. ಮೃತ್ತಿಕಾ ಶೌಚಮು ಅಂತ ಕೈ ಕಾಲಿಗೆ ಎಲ್ಲ ಮೃತ್ತಿಕೆಯನ್ನು ಹಚ್ಚಿಕೊಂಡು ಚೆನ್ನಾಗಿ ಶುದ್ಧೀಕರಣ ಮಾಡಿಕೊಂಡ ಸಮಯ ಅದು. ರಾಯರು ಅಂದ್ರು, ಈಗ ನನ್ನಲ್ಲಿ ಏನಿದೆ? ನಿಮ್ಮಲ್ಲಿ ಏನಿದೆಯೋ ಅದನ್ನ ಕೊಡಿ ಸ್ವಾಮಿ, ನಿಮ್ಮ ಕೈಯಿಂದ ಏನು ಬಂದ್ರೂ ಅದು ಒಳ್ಳೆಯದು. ಅಂತಹ ಆತ್ಮವಿಶ್ವಾಸ ಆ ವ್ಯಕ್ತಿಗೆ ರಾಯರ ಮೇಲೆ. ರಾಯರು ಒಂದಿಷ್ಟು ಮಣ್ಣನ್ನು ಕೊಟ್ರು, ಈಗ ನನ್ನಲ್ಲಿ ಇರೋದು ಇದೆ. ಆ ವ್ಯಕ್ತಿ ಅದೇ ಸಾಕು ಸ್ವಾಮಿ, ಭಕ್ತಿಯಿಂದ ಆ ಮಣ್ಣನ್ನು ಕಟ್ಟಿಕೊಂಡು ಹೋದ. ಅವರನ್ನ ಹಣ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ನನ್ನ ಜೀವನ ನಿಲ್ಲಬೇಕು ಅಂದಿದ್ದಕ್ಕೆ ನೀವು ಏನು ಕೊಡುತ್ತೀರೋ ಅದು ಸಾಕು. ಅವನು ಅಷ್ಟು ವಿಶ್ವಾಸ ಮಾಡಿದ್ದಕ್ಕೆ ದಾರಿಯಲ್ಲಿ ಊರಿಗೆ ಬರಬೇಕಾದ್ರೆ ನಡೆದು ಬರಬೇಕು. ಆ ಕಾಲದಲ್ಲಿ ರಾತ್ರಿ ಎಲ್ಲಿಯಾದರೂ ಯಾರದಾದ್ರೂ ಮನೆಯ ಜಗುಲಿಯಲ್ಲಿ ಉಳಿದು ಮತ್ತೆ ಮುಂದಿನ ಪ್ರಯಾಣವನ್ನು ಮುಂದುವರಿಸುವುದು. ಅದೇ ತರ ಆ ವ್ಯಕ್ತಿ ಯಾರದೋ ಮನೆಯ ಜಗುಲಿಯಲ್ಲಿ ಮಲಗಿದ್ದಾನೆ. ರಾತ್ರಿ ಸುಮಾರು 12 ಗಂಟೆಗೆ ಯಾವುದೋ ಭೂತವೋ ಪ್ರೇತವೋ ಬ್ರಹ್ಮರಾಕ್ಷಸನೋ ಬಂದಿದೆ. ಏಯ್ ಯಾರು ನೀನು? ಈ ವ್ಯಕ್ತಿಗೆ ರಾಯರ ಅನುಗ್ರಹವಿತ್ತು. ಅದರ ಜೊತೆ ಸಂವಾದನ ಮಾಡುತ್ತಾನೆ. ನೀನ್ಯಾರು? ನಾನು ಬ್ರಹ್ಮರಾಕ್ಷಸ, ಈ ಮನೆಯಲ್ಲಿರುವ ಸಂತಾನವನ್ನು ನಾಶ ಮಾಡಲಿಕ್ಕೆ ಬಂದಿದ್ದೇನೆ. ಇನ್ನೇನು ಆ ಮನೆಯ ಯಜಮಾನನ ಹೆಂಡತಿ ಹಡೆಯುವ ಸಮಯ ಇದು. ಅದಕ್ಕೆ ನಂದೇನು ಅಡ್ಡಿ ಅಂತ ಆ ವ್ಯಕ್ತಿ ಕೇಳುತ್ತಾನೆ. ಅದಕ್ಕೆ ನಿನ್ನಲ್ಲೇನೋ ಇಟ್ಟುಕೊಂಡಿದ್ದೀಯಲ್ಲ, ಅದನ್ನ ಬಿಸಾಕು. ಆ ವ್ಯಕ್ತಿಗೆ ತಕ್ಷಣ ಹೊಳಿತು, ಅವನು ಹೊದ್ದಿದ್ದ ವಸ್ತ್ರದ ಗಂಟಿನಲ್ಲಿ ರಾಯರ ಮೃತ್ತಿಕೆ ಇದೆ, ಅದಕ್ಕೆ ಇದು ಭಯ ಪಡ್ತಾ ಇದೆ ಅಂತ. ಇಲ್ಲ ನೀನು ಹೋಗು ಅಂದ. ಇಲ್ಲ ನಾನು ಹೋಗುದಿಲ್ಲ. ಆ ವ್ಯಕ್ತಿ ಸ್ವಲ್ಪ ಮೃತ್ತಿಕೆಯನ್ನು ತೆಗೆದು ಆ ಬ್ರಹ್ಮರಾಕ್ಷಸನ ಮೇಲೆ ಹಾಕಿದರೆ ಅದು ಅಲ್ಲೇ ನಾಶವಾಗಿ ಹೋಯಿತು. ಈ ಘಟನೆಯನ್ನು ಆ ಮನೆಯ ಯಜಮಾನ ನೋಡಿದ. ಅದೇ ಸಮಯಕ್ಕೆ ಅವನ ಹೆಂಡತಿ ಹಡೆದಳು, ಮಗು ಉಳಿಯಿತು.
4ರಿಂದ 6 ಮಕ್ಕಳು ಹುಟ್ಟಿ ಆ ಬ್ರಹ್ಮ ರಾಕ್ಷಸನ ಪೀಡೆಗೆ ಒಳಗಾಗಿ ಎಲ್ಲಾ ಮಕ್ಕಳು ಸಾಯ್ತಾ ಇತ್ತು. ಈ ಘಟನೆಯನ್ನ ನೋಡಿ ಆನಂದ ಪಟ್ಟು, ಅದೇನು ತಂದೆಯಪ್ಪ ಅಂತ ಆ ಮನೆಯ ಯಜಮಾನ ಆ ವ್ಯಕ್ತಿಯನ್ನು ಕೇಳಿದ. ಅದೇನು ಇಲ್ಲ ಸ್ವಾಮಿ, ನಮ್ಮ ಗುರುಗಳ ಕೈಯಿಂದ ಬಂದ ಮೃತ್ತಿಕೆ. ಯಜಮಾನ, ಅಯ್ಯೋ, ಇದರಿಂದ ನನ್ನ ವಂಶವನ್ನು ಉಳಿಸಿತು ಅಂತ ಹೇಳಿ ಮುಂದೆ ಅವನು ಆ ವ್ಯಕ್ತಿಗೆ ಭೂಮಿಯನ್ನು ಕೊಟ್ಟ. ತನ್ನ ಮನೆಯ ಬಳಗದಿಂದಲೇ ಒಂದು ಹೆಣ್ಣನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿಸಿದ. ರಾಯರು ಕೊಟ್ಟ ಹಿಡಿ ಮಣ್ಣು ಅವನ ಈ ಇಡೀ ಒಂದು ಜೀವನಕ್ಕೆ ಒಂದು ಸಾಧನ ಆಯಿತು. ಈ ದಿಶೆಯಲ್ಲಿ ರಾಯರನ್ನು ನಾವು ಚಿಂತನೆ ಮಾಡುವುದು ಹೇಗೆ ಎಂದ್ರೆ, ಇಷ್ಟ ಪ್ರದಾನೇನ ಕಷ್ಟ ಪ್ರಹಾಣೇನ. ಇಷ್ಟವನ್ನು ಕೊಡುತ್ತಾರೆ, ಕಷ್ಟವನ್ನು ನಾಶ ಮಾಡುತ್ತಾರೆ. ಶಿಷ್ಟರಿಂದ ವಂದ್ಯರಾದ ಹೇ ರಾಯರೇ, ನನಗೆ ನೀವು ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು. ಖಂಡಿತ ರಾಯರಿದ್ದಾರೆ. 4ನೇ ಸ್ತೋತ್ರದೊಂದಿಗೆ ಮುಂದಿನ ಗುರುವಾರ ಸಿಗ್ತೇನೆ. ಈ ವಿಡಿಯೋ ವೀಕ್ಷಿಸುತ್ತಿರುವ ನನ್ನೆಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದೇ ಆಗುತ್ತೆ.